ನೀವೊಂದು ಸ್ವಂತ ಮನೆ ಕಟ್ಟಬೇಕಂದಾಗ ನಾನಾ ರೀತಿಯ ಸ್ಟೇಜಸ್ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆ ಡೀಟೇಲ್ ಆಗಿ ಯಾವ್ಯಾವ ಸ್ಟೇಜಸ್ ಇರುತ್ತೆ ಪ್ರತಿಯೊಂದು ಸ್ಟೇಜಸ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಫಸ್ಟ್ ಒಂದು ಮನೆ ಕಟ್ಟಬೇಕಂದ್ರೆ ನಿಮ್ಗೆ ಏನು ಇರಬೇಕು ಅಂದರೆ ಬಿಲ್ಡಿಂಗ್ ಪ್ಲಾನು ಅಪ್ರೂವಲ್ ಆಗಿರಬೇಕು. ಅದೇ ಫಸ್ಟ್ ಸ್ಟೆಪ್. ನಾರ್ಮಲ್ ಆಗಿ ಲೀಗಲ್ ಆಗಿ ಒಂದು ಬಿಲ್ಡಿಂಗ್ನ ಕಟ್ಕೊಳ್ಬೇಕಂದ್ರೆ ನೀವು ಒಂದು ಬಿಲ್ಡಿಂಗ್ ಪ್ಲಾನ್ನ ಅಪ್ರೂವಲ್ ಮಾಡಿಸ್ಕೊಂಡಿರಬೇಕು. ನೀವು BBMPಯಲ್ಲಿ ಆದರೂ ಬೆಂಗಳೂರು ಅಂತ ಕಡೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಅಪ್ರೂವಲ್ ತಗೊಳ್ಬೇಕು. ಹಳ್ಳಿಗಳಲ್ಲಾದರೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ತಗೊಳ್ಬೇಕು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಂದರೆ ನಗರಸಭೆಯಿಂದ ಬಿಲ್ಡಿಂಗ್ ಪ್ಲಾನ್ನ ಅಪ್ರೂವಲ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಅವ್ರು ಕಾನೂನುಬದ್ಧವಾಗಿ 30-40ಗೆ ಇಷ್ಟು ಸೈಟ್ಗೆ ಸೆಟ್ ಬ್ಯಾಕ್ಸ್ ಬಿಡಬೇಕು, ಇದೇ ರೀತಿಯೇ ಮನೆ ಕಟ್ಟಬೇಕು, ಮತ್ತು 20-30ಯಲ್ಲಿ ಇದೇ ರೀತಿಯಲ್ಲಿ ಮನೆ ಕಟ್ಟಬೇಕು, 40-60ಯಲ್ಲಿ ಇದೇ ರೀತಿಯಲ್ಲೇ ಮನೆ ಕಟ್ಟಬೇಕು ಅಂತ ನಾವು ಅದಕ್ಕೆ ತಕ್ಕಂತೆ ಒಂದು ಬಿಲ್ಡಿಂಗ್ ಪ್ಲಾನ್ನ ರೆಡಿ ಮಾಡಿಸಿ ನಾವು ನಗರಸಭೆ ಇಲ್ಲಾಂದರೆ ಗ್ರಾಮ ಪಂಚಾಯತಿಯಿಂದ ನಾವು ಒಂದು ಬಿಲ್ಡಿಂಗ್ ಪ್ಲಾನ್ನ ಅಪ್ರೂವಲ್ ತಗೊಳ್ಳೋದು ತುಂಬ ಒಳ್ಳೆಯದು. ಇದು ಮೊದಲನೆಯ ಸ್ಟೆಪ್ಪು ಒಂದು ಮನೆ ಕಟ್ಟಬೇಕಂದ್ರೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ನಾವು ಏನು ಮನೆ ಕಟ್ತಿದ್ದೀವೋ ಆ ಮನೆ ಕಟ್ಟೋದಕ್ಕೆ ಅಟ್ಲೀಸ್ಟ್ ಒಂದು ರಫ್ ಆಗಿ ಒಂದು ಎಸ್ಟಿಮೇಷನ್ ತೊಗೊಂಡ್ಬೇಕಾಗುತ್ತೆ. ಯಾಕಂದರೆ ಒಂದು ರೀತಿಯಲ್ಲಿ ಒಂದು ಮನೆ ಕಟ್ಟಬೇಕಂದಾಗ ನಾವು ರಫ್ ಆಗಿ ಎಸ್ಟಿಮೇಷನ್ ಮಾಡಿಲ್ಲ ಅಂದರೆ ನಮಗೆ ಏನು ಕಟ್ತಾ ಇದ್ದೀವಿ, ಯಾವ ರೀತಿ ಕಟ್ತಾ ಇದ್ದೀವಿ, ಎಷ್ಟು ಐಟಮ್ಗಳು ಆಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ನಾವು ಮೊದಲೇ ಗೊತ್ತಿರಬೇಕು. ಅದನ್ನು ನಾವು ಖಂಡಿತವಾಗಿ ತಿಳ್ಕೊಂಡಿರಬೇಕು. ಆದ್ದರಿಂದ ನೀವೊಂದು ಅಟ್ಲೀಸ್ಟ್ ರಫ್ ಆಗಿ ಒಂದು ಎಸ್ಟಿಮೇಷನ್ನ ರೆಡಿ ಮಾಡ್ಕೊಂಡಿರಬೇಕು. ಯಾಕಂದರೆ ನೀವು ಫೈನಾನ್ಷಿಯಲಿ ಆಗಿ ರೆಡಿ ಆಗಿರಬೇಕಲ್ವಾ. ಒಂದು ಮನೆ ಕಟ್ಟಬೇಕಂದ್ರೆ 6-8 ತಿಂಗಳು ಇಲ್ಲಾಂದರೆ ಕೆಲವು ಸಲ ವರ್ಷ 2 ವರ್ಷನೂ ತಗೊಳ್ಳೋದ್ರಿಂದ ನಾವು ಕರೆಕ್ಟಾಗಿ ಎಸ್ಟಿಮೇಷನ್ ಮಾಡಿಕೊಂಡು ಒಂದು ಅಂದಾಜು ಲೆಕ್ಕನ ನಾವು ಒಂದು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟು ಏನು ಮಾಡಬೇಕು, ನೀವು ಇನ್ ಕೇಸ್ ಏನಾದರೂ ಕಂಪ್ಲೀಟಾಗಿ ಮೆಟೀರಿಯಲ್ ಕಾಂಟ್ರಾಕ್ಟೇ ಕೊಡೋಂಗಿದ್ರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ಬೋದು. ಇಲ್ಲಾಂದರೆ ನೀವೇ ನಿಂತ್ಕೊಂಡು ಒಂದು ಮನೆ ಕಟ್ಟೋಗಿದ್ರೂ ಕೂಡ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಲೇಬರ್ ಕಾಂಟ್ರಾಕ್ಟ್ ಕೊಡೋ ಆಗಿದ್ರೆ ನೀವು ಒಂದು ಒಳ್ಳೆಯ ಲೇಬರ್ ಕಾಂಟ್ರಾಕ್ಟ್ನ ಹುಡ್ಕೊಳ್ಬೇಕಾಗುತ್ತೆ, ಗಾರೆ ಮೇಸ್ತ್ರಿನ ಹುಡ್ಕೊಳ್ಬೇಕಾಗುತ್ತೆ. ಫಸ್ಟು ಅದು ಕೆಲಸ ಮಾಡಬೇಕಾಗುತ್ತೆ. ಒಂದು ಮನೆ ಕಟ್ಟೋಕೆ ಮೊದಲು ನೀವೊಂದು ಒಳ್ಳೆಯ ಗಾರೆ ಮೇಸ್ತ್ರಿ ನಿಮಗೆ ಸುತ್ತಮುತ್ತಲೂ ನಿಮ್ಮ ಫ್ರೆಂಡ್ಗಳ ಮನೆಯೋ ಯಾರಾದರೂ ಒಬ್ಬರು ಕಟ್ಟಿರೋ ಒಳ್ಳೆ ಲೇಬರ್ ಕಾಂಟ್ರಾಕ್ಟರ್ನ ಹುಡ್ಕೊಳ್ಳೋದು ಒಳ್ಳೆಯದು. ಆ ರೀತಿ ಲೇಬರ್ ಕಾಂಟ್ರಾಕ್ಟ್ ಹುಡ್ಕೊಂಡ್ಬಿಟ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನೀವೇನು ಮಾಡಬೇಕು, ನಿಮ್ಮ ಸೈಟು 30-40 ಇರ್ಬೋದು, 40-60 ಇರ್ಬೋದು, 20-30 ಸೈಟ್ ಇರ್ಬೋದು, ಅದನ್ನು ಕ್ಲೀನಾಗಿ ಪ್ಲಾಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ರೋಡ್ ಲೆವೆಲ್ಗೆ ಇರೋ ಹಾಗೆ ಆ ಸೈಟ್ನ ನಾವು ಫಿಲ್ ಮಾಡೋದು ಇಲ್ಲಾಂದ್ರೆ ಪ್ಲಾಟ್ ಮಾಡೋದು ಅವೆಲ್ಲ ಮಾಡ್ಕೊಳ್ಬೇಕಾಗುತ್ತೆ, ಲೆವೆಲಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ನಾವು ಆ ರೀತಿ ನಮ್ಮ ಸೈಟ್ನ ಕ್ಲೀನ್ ಮಾಡಿಕೊಂಡು ಮತ್ತು ಲೆವೆಲಿಂಗ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಒಂದು ವಾಟರ್ ಕನೆಕ್ಷನ್ ತೊಗೊಳ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ BWSSP ಇದ್ದರೆ, ವಾಟರ್ ಕನೆಕ್ಷನ್ ಇದ್ದರೆ ಅವ್ರ ಹತ್ರ ನಾವು ಟೆಂಪ್ರರಿ ಕನೆಕ್ಷನ್ ತೊಗೊಳ್ಬೋದು. ಬೋರ್ವೆಲ್ ಹಾಕೋ ಪ್ರಾವಿಷನ್ ಇದ್ದರೆ ನಿಮ್ಮ ಹತ್ರ ನೀವೊಂದು ಬೋರ್ವೆಲ್ ಹಾಕ್ಕೊಳ್ಬೋದು ನೀರಿಗೋಸ್ಕರ. ಅದೇ ರೀತಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಕನೆಕ್ಷನ್ ತೊಗೊಳ್ಬೋದು ಒಂದು ಮನೆ ಕಟ್ಕೊಳ್ಳೋದಕ್ಕೆ. ಇದು ಟೆಂಪ್ರವರಿ ಕನೆಕ್ಷನ್ ಆಗಿ ನೀವೊಂದು ಮನೆ ಕಟ್ಟಬೇಕಂದ್ರೆ ನೀರಿನ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಮೊದಲು ಒಂದು ವಾಟರ್ ಕನೆಕ್ಷನ್ನ ತೊಗೊಳೋದು ತುಂಬ ಒಳ್ಳೆಯದು. ನೆಕ್ಸ್ಟು ಟೆಂಪ್ರರಿ ಪವರ್ ಕನೆಕ್ಷನ್ನು ತೊಗೊಳ್ಬೇಕಾಗುತ್ತೆ. ಒಂದು ಮನೆ ಕಟ್ಟಬೇಕಂದ್ರೆ ಕಂಬಿ ಕಟ್ ಮಾಡೋದಿರ್ಬೋದು, ವೆಲ್ಡಿಂಗ್ ಮಾಡೋದಿರ್ಬೋದು, ಈ ಎಲ್ಲದಕ್ಕೂ ಪವರ್ ಬೇಕೇ ಆಗುತ್ತೆ. ಇನ್ ಕೇಸ್ ಏನಾದರೂ ಕೆಲಸದವರು ಅಲ್ಲೇ ಉಳ್ಕೊಳ್ಬೇಕಂದ್ರೆ ಅವರೊಂದು ಶೆಡ್ ಕಟ್ಕೊಳ್ಳೋಂಗಿದ್ರೆ ಅವ್ರಿಗೆ ಪವರ್ ಕನೆಕ್ಷನ್ ಬೇಕೇ ಬೇಕಾಗುತ್ತೆ. ಯಾವುದೇ ಕೆಲಸನೂ ಈಗ ಪ್ರತಿಯೊಂದು ಮಿಷನರೀಸ್ ಯೂಸ್ ಮಾಡೋದ್ರಿಂದ ಒಂದು ಮನೆ ಕಟ್ಟೋದಕ್ಕೆ ಪ್ರತಿಯೊಂದಕ್ಕೂ ಮಿಷನರಿ ಯೂಸ್ ಮಾಡೋದ್ರಿಂದ ನಮಗೆ ಟೆಂಪ್ರವರಿ ಕನೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಾವು ಒಂದು ಬೆಸ್ಕಾಮ್ಗೆ ಒಂದು ಅಪ್ಲಿಕೇಶನ್ ಹಾಕೊಂಡು ಒಂದು ಟೆಂಪ್ರವರಿ ಪವರ್ ಕನೆಕ್ಷನ್ ತೊಗೊಳೋದು ತುಂಬ ಒಳ್ಳೆಯದು. ನೆಕ್ಸ್ಟು ಇನ್ ಕೇಸ್ ಏನಾದರೂ ನೀವು ಮೆಟೀರಿಯಲ್ ಹಾಕೋದಕ್ಕೆ ಇಲ್ಲಾಂದರೆ ನಿಮ್ಮ ವರ್ಕರ್ಸ್ಗಳು ಸ್ಟೇ ಮಾಡೋದಕ್ಕೆ ನೀವು ಒಂದು ಟೆಂಪ್ರರಿ ಆಗಿ ಒಂದು ಶೆಡ್ ಕಟ್ಕೊಳೋದು ನಿಮಗೆ ಒಳ್ಳೆಯದು. ಯಾಕಂದರೆ ನಿಮಗೆ ಸಿಮೆಂಟ್ ಇರ್ಬೋದು, ಯಾವುದೇ ಐಟಮ್ಸ್ ಇರ್ಬೋದು, ಆ ಶೆಡ್ಡಲ್ಲಿ ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಲೇಬರರ್ಸು ಅಲ್ಲೇ ಸ್ಟೇ ಆಗಿದ್ರೆ ಅವ್ರಿಗೂ ಒಂದು ಸಣ್ಣ ಶೆಡ್ ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಾಳೆ ಈ ಶೆಡ್ನ ಡೆಮಾಲಿಷ್ ಮಾಡಿ ಅದರಲ್ಲಿ ಬರೋ ಇಟ್ಕೆಗಳನ್ನ ನಾವು ಬೇರೆ ಇದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ಮಾಡಬೇಕು, ಸೈಟ್ ಕ್ಲೀನ್ ಆಗಿಬಿಟ್ಮೇಲೆ ನಾವು ಸೈಟ್ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸೈಟ್ನ ಮಾರ್ಕಿಂಗ್ ಮಾಡಿಕೊಂಡು ನಮ್ಮ ಬಿಲ್ಡಿಂಗ್ ಪ್ಲಾನ್ ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕಂತೆ ನಾವು ಕಂಪ್ಲೀಟಾಗಿ ಸೈಟ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನಾವು ಸೈಟ್ ಮಾರ್ಕ್ ಮಾಡ್ಕೊಂಡ್ಬಿಟ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, JCB ಕರೆಸ್ಬಿಟ್ಟು ನಾವು ಆ ಮಾರ್ಕ್ ಮಾಡಿರೋ ಜಾಗದಲ್ಲಿ ಮಣ್ಣನ್ನು ಮೇಲಕ್ಕೆ ಎತ್ತಿಸಬೇಕು. ಕೆಲವು ಕಡೆ JCB ಹೋಗೋಕ್ಕೆ ಜಾಗ ಇಲ್ಲ ಅಂದಾಗ ನಾವು ಕೈಯಲ್ಲೇ
ಮಣ್ಣನ್ನು ಎತ್ತಾಕೋ ವ್ಯವಸ್ಥೆ ಮಾಡಬೇಕು. ಮ್ಯಾನ್ಯುಯಲ್ ಲೇಬರರ್ಸ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಬೇಕು. ಕೆಲಸದಲ್ಲಿ ಜಾಗ ತುಂಬ ಚಿಕ್ಕದಿರುತ್ತೆ. 20-30 ಅಂತ ಜಾಗಗಳಲ್ಲಿ ಜೆ ಸಿ ಬಿಗಳಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಅಕ್ಕಪಕ್ಕಗಳಲ್ಲಿ ಮನೆ ಇದ್ದರೆ ಆಗ ಜೆ ಸಿ ಬಿಗಳು ಕೆಲಸ ಮಾಡೋದಿಲ್ಲ. ಆಗ ನಾವು ಖಂಡಿತವಾಗಿ ಮ್ಯಾನ್ಯುಯಲ್ ಲೇಬರನ್ನೇ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಭೂಮಿನ ಅಗಿಸ್ಬೇಕಾಗುತ್ತೆ. ಭೂಮಿ ಎಲ್ಲ ಅಗಿಸ್ಬಿಟ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಭೂಮಿ ಎಲ್ಲ ಆಗ್ತಿರ್ತೀವೋ ಕೆಲಸದಲ್ಲಿ ಕೆಲವು ಏರಿಯಾಗಳೆಲ್ಲನೂ ಸಾಕಷ್ಟು ಗೆದ್ದಲುಗಳು ಬಂದಿರೋದ್ರಿಂದ ಗೆದ್ದಲುಗಳಿರುತ್ತೆ, ಗೆದ್ದಲುಗಳು ಇರುತ್ತೆ. ನಾವು ಆ ಗೆದ್ದಲುಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಮ್ಮ ಮನೆನ ಫ್ಯೂಚರಲ್ಲೂ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಒಳ್ಳೆ ರೀತಿಯ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದಾಗ ಫ್ಯೂಚರಲ್ಲೂ ಕೂಡ ಯಾವುದೇ ರೀತಿಯ ಗೆದ್ದಲುಗಳು ಬರೋದಿಲ್ಲ ನಿಮ್ಮ ಮನೆಗೆ. ಗೆದ್ದಲೆಲ್ಲ ಟ್ರೀಟ್ಮೆಂಟ್ ಆಗ್ಬಿಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಸಂಪನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು. ಯಾಕಂದರೆ ಏನೇ ಕೆಲಸ ಮಾಡೋಕ್ಕೆ ಮೊದಲು, ಸಿಮೆಂಟ್ ಕೆಲಸ ಮಾಡೋಕ್ಕೆ ಮೊದಲು ಒಂದು ಸಂಪ್ ಇದ್ದರೆ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ನೀವು ಒಂದು ಟೆಂಪ್ರರಿ ವಾಟರ್ ಕನೆಕ್ಷನ್ ತೊಗೊಂಡಿದ್ದೀರಾ. ವಾಟರ್ ಕನೆಕ್ಷನ್ ಮತ್ತು ಪವರ್ ಕನೆಕ್ಷನ್ ಇರೋದ್ರಿಂದ ಒಂದು ಸಂಪ್ ರೆಡಿ ಮಾಡ್ಕೊಂಬಿಟ್ರೆ ನಾಳೆ ಯಾವುದೇ ಸಿಮೆಂಟ್ಗೆ ಇರ್ಬೋದು, ನಾಳೆ ಯಾವುದೇ ನಿಮ್ಮ ಮನೆಗೆ ಕ್ಯೂರಿಂಗಿಗೆ ಇರ್ಬೋದು, ಸಂಪ್ ಇರೋದು ತುಂಬ ಒಳ್ಳೆಯದು. ಆದ್ದರಿಂದ ಆದಷ್ಟು ಬೇಗ ಫಸ್ಟ್ ಸಂಪ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದು 8,000ನೋ 10,000 ಲೀಟರ್ಗೆ ಆಗೋಷ್ಟು ಒಂದು ಸಂಪನ್ನ ಕ್ರಿಯೇಟ್ ಮಾಡಿಕೊಂಡ್ರೆ, ಒಂದು ಡೆವಲಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟು ಇದೆಲ್ಲ ಆಗೋಟ್ಮೇಲೆ ಅಗ್ದಿರ್ತೀವಲ್ಲ, ಅದು ಅಗ್ದಿರೋದನ್ನ ನಾವು ಅಲ್ಲಿ ಪಿಲ್ಲರ್ಸ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಏನು ಮಾಡಬೇಕು, ನೀವು ಬಾರ್ ಬೆಂಡಿಂಗ್ ಯಾರು ಮಾಡ್ತಾರೋ ಅವ್ರನ್ನ ಕರ್ಸ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆಗಿ ಯಾರು ಮೇಸ್ತ್ರಿ ಇರ್ತಾನೋ, ಯಾರು ಸಿಮೆಂಟ್ ಕೆಲಸ ಮಾಡಿಸ್ತಾನೋ ಈ ಕೆಲಸನೂ ಕೂಡ ಅವರೇ ಮಾಡ್ಕೊಳ್ತಾರೆ. ಅವರ ಕಾಂಟ್ರಾಕ್ಟಲ್ಲೇ ಇದನ್ನು ಸಹ ಸೇರ್ಕೊಂಡಿರುತ್ತೆ. ನೀವು ಅವ್ರನ್ನ ಬಾರ್ ಬೆಂಡಿಂಗ್ ಅವ್ರು ಕರ್ಕೊಂಬಂದು ಈ ಥರ ಎಲ್ಲ ಪಿಲ್ಲರ್ಸ್ನೆಲ್ಲ ರೆಡಿ ಮಾಡಿಸ್ತಾರೆ. ಪಿಲ್ಲರ್ಸ್ ಎಲ್ಲ ರೆಡಿ ಮಾಡಿ ನಿಮಗೆ ಕಂಪ್ಲೀಟಾಗಿ ಫೂಟಿಂಗ್ ಎಲ್ಲ ರೆಡಿ ಮಾಡಿ ಅದ್ರ ಮೇಲೆ ಪಿಲ್ಲರ್ಸ್ ಇಟ್ಟು ಒಂದು ಮಟ್ಟಕ್ಕೆ ಫೂಟಿಂಗ್ನೆಲ್ಲನೂ ರೆಡಿ ಮಾಡ್ಕೊಳ್ತಾರೆ. ಈ ಥರ ನಿಮಗೆ ಈ ಥರ ಎಲ್ಲ ಆಗೋಟ್ಮೇಲೆ ನೆಕ್ಸ್ಟು ಏನು ಮಾಡ್ತಾರೆ, ಫುಲ್ ಕಾಂಕ್ರೀಟ್ ಹಾಕ್ತಾರೆ. ಭೂಮಿ ಮಟ್ಟಕ್ಕೆ ಕಂಪ್ಲೀಟಾಗಿ ಕಾಂಕ್ರೀಟ್ ಹಾಕಿ ಈ ಥರ ಪ್ಲಿಂತ್ ಲೆವೆಲ್ಗೆ ಭೂಮಿ ಮಟ್ಟಕ್ಕೆ ಕಾಂಕ್ರೀಟ್ನ ತುಂಬ್ತಾರೆ. ಈ ಥರ ಎಲ್ಲ ಆಗೋಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಾರ್ಮಲಾಗಿ ಕೆಲವು ಕಡೆ ಎಲ್ಲನೂ ಪಾಯ ಸಮೇತ ಹಾಕ್ತಾರೆ. ಯಾಕಂದರೆ ಹೆಗ್ಗಣಗಳು ಬಂದ್ಬಿಟ್ಟು ಭೂಮಿನ ಅಗದ್ಬಿಡುತ್ತೆ, ಇಲ್ಲಾಂದ್ರೆ ನಾಳೆ ಯಾರಾದರೂ ಕಳ್ಳರು ಬಂದ್ಬಿಟ್ಟು ಭೂಮಿನ ಹಾಕ್ಕೊಂಡು ಮನೆ ಒಳಗಡೆ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸಲ್ಲಿ ಕಲ್ಲಲ್ಲೂ ಪಾಯ ಹಾಕ್ತಾರೆ. 2 ಅಡಿನೋ 3 ಅಡಿನೋ ಭೂಮಿ ಮಟ್ಟಕ್ಕಿಂತ ಒಂದು ಕಲ್ಪಾಯನೋ ಹಾಕಿ ಆ ಕಲ್ಪಾಯ ಆಗೋಟ್ಮೇಲೆ ನಾರ್ಮಲಾಗಿ ಅದ್ರ ಮೇಲೆ ಪ್ಲಿಂತ್ ಬೀಮ್ ಹಾಕ್ತಾರೆ. ಪ್ಲಿಂತ್ ಬೀಮು ಈ ಥರ ಇರುತ್ತೆ. ಪ್ಲಿಂತ್ ಬೀಮು ಈ ಥರ ಹಾಕಿ ಮತ್ತೆ ಅದು ಆಗೋಟ್ಮೇಲೆ ನೆಕ್ಸ್ಟು ಪಿಲ್ಲರ್ಸ್ನ ಕಾಂಕ್ರೀಟಲ್ಲಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಇದು ಆಗೋಟ್ಮೇಲೆ ಏನು ಮಾಡ್ತಾರೆ, ಈ ಥರ ಎಲ್ಲ ರೆಡಿ ಆಗೋಟ್ಮೇಲೆ ಪ್ಲಿಂತ್ ಬೀಮ್ ಎಲ್ಲ ಆಗೋಟ್ಮೇಲೆ ನಾವು ಈ ಥರ ಹಳ್ಳಗಳ ಥರ ಇರುತ್ತೆ, ನಾವು ಅಲ್ಲಿ ರೆಡ್ ಸಾಯಿಲ್ನ ತುಂಬಬೇಕಾಗುತ್ತೆ. ನಾವು ಒಳ್ಳೆ ರೀತಿಯ ಮಣ್ಣನ್ನು ಇಲ್ಲಿ ಹಾಕಿ ಮತ್ತೆ ಅದನ್ನು ಒಳ್ಳೆ ಸಮಮಟ್ಟವಾಗಿ ನಾವು ಸೆಟ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಸೆಟ್ ಮಾಡಿಬಿಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಪಿಲ್ಲರ್ಸ್ನ ಮತ್ತೆ ರೈಸ್ ಮಾಡಬೇಕು. 7 ಅಡಿಗೆ ನಾವು ಸಜ್ಜಾ ಲೆವೆಲ್ವರೆಗೂ ಈ ಥರ 7 ಅಡಿ ಪಿಲ್ಲರ್ಗಳನ್ನ ನಾವು ರೈಸ್ ಮಾಡಬೇಕಾಗುತ್ತೆ. ಈ ಥರ ರೈಸ್ ಮಾಡಿಬಿಟ್ಮೇಲೆ ನಾವೇನು ಮಾಡಬೇಕು, ಡೋರ್ಸ್ಗಳನ್ನು ರೆಡಿ ಮಾಡಿಸಿರ್ಬೇಕಾಗುತ್ತೆ. ನೀವೇನು ಮಾಡಬೇಕು, ಅಷ್ಟರೊಳಗಡೆ ವುಡ್ನೆಲ್ಲ ಪರ್ಚೇಸ್ ಮಾಡಿ ಒಂದು ಕಾರ್ಪೆಂಟ್ರ್ ಹತ್ರ ನಾವು ಆಲ್ರೆಡಿ ಫ್ರೇಮ್ಸು ಮತ್ತು ಡೋರ್ ಫ್ರೇಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾವು ಯಾವ ಕೆಲಸ ಸ್ಟಾರ್ಟ್ ಮಾಡ್ತೀವೋ ಹಾಗೆ ಭೂಮಿನ ಅಗೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಪ್ಯಾರಲಲ್ ಆಗಿ ಡೋರ್ ಫ್ರೇಮ್ಸ್ ರೆಡಿ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ನೀಮು ಇಲ್ಲಾಂದ್ರೆ ಸಾಲ್ವುಡ್ಡು ನಾರ್ಮಲ್ ಆಗಿ ಡೋರ್ ಫ್ರೇಮ್ಸ್ ಯೂಸ್ ಮಾಡ್ತಾರೆ. ಕೆಲವರು ಒನ್ನೆಯನ್ನು ಯೂಸ್ ಮಾಡ್ತಾರೆ, ದುಡ್ಡಿರೋರು. ಕೆಲಸಲ್ಲಿ ಟೀಕ್ನು ಯೂಸ್ ಮಾಡ್ತಾರೆ. ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ನೀವು ಯಾವ ರೀತಿ ಡೋರ್ ಫ್ರೇಮ್ಸು ವುಡ್ ಫ್ರೇಮ್ಸ್ ರೆಡಿ ಮಾಡ್ಕೋತೀರೋ ಅದಕ್ಕೆ ತಕ್ಕಂತೆ ನೀವು ಒಂದು ಕಾರ್ಪೆಂಟ್ರನ್ನ ಇಟ್ಕೊಂಡು ನೀವು ಒಂದು ಡೋರ್ ಫ್ರೇಮ್ಸ್ನ ರೆಡಿ ಮಾಡ್ಕೊಳ್ಬೋದು. ನೀವು ಈ ರೀತಿ ಎಲ್ಲ ಡೋರ್ ಫ್ರೇಮ್ಸ್ ರೆಡಿ ಆಗಿಬಿಟ್ಮೇಲೆ ನೀವು ಮತ್ತೆ 3 ಅಡಿ ಈ ಥರ ಡೋರ್ ಫ್ರೇಮ್ಸ್ನೆಲ್ಲ ಫಿಟ್ ಆಗಿಬಿಟ್ಮೇಲೆ ನೀವು ಮತ್ತೆ 3 ಅಡಿ ಗೋಡೆ ಕಟ್ಟಿದ್ರೆ 3 ಅಡಿ ಗೋಡೆ ಕಟ್ಬಿಟ್ಮೇಲೆ ನೀವು ವಿಂಡೋಗಳನ್ನ ಫಿಟ್ ಮಾಡಬೇಕಾಗುತ್ತೆ. ವಿಂಡೋಗಳನ್ನ ಅದಕ್ಕೂ ಕೂಡ ಕಾರ್ಪೆಂಟ್ರಿಂದ ರೆಡಿ ಮಾಡಿಸ್ಕೊಂಡು ವಿಂಡೋಗಳನ್ನ ರೆಡಿ ಮಾಡಿದರೆ ನಾರ್ಮಲ್ ಆಗಿ ಕೆಲಸದಲ್ಲಿ ಏನಾಗುತ್ತೆ, ಡೋರ್ ಫಿಟ್ಟಿಂಗ್ಸ್ ಇರ್ಬೋದು, ವಿಂಡೋಸ್ ಫಿಟ್ಟಿಂಗ್ಸ್ ಇರ್ಬೋದು, ನಾರ್ಮಲ್ ಆಗಿ ಲಾಸ್ಟಲ್ಲಿ ಈಗೆಲ್ಲ ಇಟ್ಕೊಳ್ತಾರೆ. ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ಇಟ್ಬಿಡ್ತಾ ಇದ್ರು. ಈಗೆಲ್ಲಾನು ವಾಲ್ಗಳೆಲ್ಲ ಕಟ್ಬಿಟ್ಮೇಲೆನೂ ಕೂಡ ವಿಂಡೋಸ್ನ ಡೋರ್ಸ್ನೂ ಕೂಡ ಫಿಟ್ ಮಾಡ್ತಾರೆ. ಅದನ್ನು ಕೂಡ ನಿಮ್ಮಲ್ಲಿ ಆ ರೀತಿ ಇಡೋಗಿದ್ರು ಕೂಡ ನೀವು ಆ ರೀತಿನೂ ಕೂಡ ಖಂಡಿತವಾಗಿ ಇಟ್ಕೊಳ್ಬೋದು. ಮತ್ತೆ ನೀವೇನು ಮಾಡಬೇಕು, ಈ ಥರ ನೀವು ಸಜ್ಜಾವರೆಗೂ ಗೋಡೆಗಳೆಲ್ಲ ಬಂದ್ಬಿಟ್ಟ ಮೇಲೆ ನೀವು ಒಂದು ಲಿಂಟಲ್ ಹಾಕಬೇಕಾಗುತ್ತೆ. ಮತ್ತು ಸರ್ಜಾಗಳೆಲ್ಲನೂ ಹಾಕಬೇಕಾಗುತ್ತೆ. ಕಾಂಕ್ರೀಟಲ್ಲಿ
ಹಾಕಬೇಕಾಗುತ್ತೆ. ನಿಮಗೆ ರೂಮಲ್ಲಿ ಸರ್ಜಾ ಬೇಕೋ ಇಲ್ಲಾಂದರೆ ವಿಂಡೋಸಿಂದ ಆಚೆಗಡೆ ಸರ್ಜಾ ಬೇಕೋ ಅದಕ್ಕೆ ತಕ್ಕಂತೆ ನೀವು ಈ ರೀತಿಯ ಲಿಂಟಲ್ ಲೆವೆಲ್ ಮಟ್ಟ ಬಂದ್ಬಿಟ್ಮೇಲೆ ನೀವು ಈ ಥರ ಕಾಂಕ್ರೀಟ್ ಹಾಕಿ ರೆಡಿ ಮಾಡ್ಕೊಳ್ಬೋದು. ಇದು ವಿಂಡೋಸ್ ಮೇಲೆ ಡೋರ್ಸ್ ಮೇಲೆ ಕೆಲವರು ಹಾಕ್ತಾರೆ, ಕೆಲವರು ಇಡೀ ಬಿಲ್ಡಿಂಗ್ಗೆ ಕಂಪ್ಲೀಟಾಗಿ ಲಿಂಟಲ್ ಕಂಪ್ಲೀಟಾಗಿ ಹಾಕ್ತಾರೆ. ಮತ್ತು ಇದಾಗ್ಬಿಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಈ ಲಿಂಟಲ್ ಲೆವೆಲಿಂದ ಮತ್ತೆ 3 ಅಡಿ ಗೋಡೆನ ಕಟ್ಟಬೇಕಾಗುತ್ತೆ. ಯಾಕಂದರೆ ಟೋಟಲ್ಲಾಗಿ ಟೋಟಲಾಗಿ ಗ್ರೌಂಡಿಂದ ರೂಫ್ವರೆಗೂ 10 ಫೀಟ್ ನಾರ್ಮಲಾಗಿ ಕಟ್ತಾರೆ, ಕೆಲವರು 9.5 ಕಟ್ತಾರೆ. ನಿಮಗೆ ಏನು ಅನುಕೂಲ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಕಟ್ಕೊಳೋದು ತುಂಬ ಒಳ್ಳೆಯದು. ಅಪ್ ಟು 10 ಫೀಟ್ವರೆಗೆ ಹಾಕಿದ್ರೆ ನಿಮಗೆ ನಾಳೆ ಏನಾದರೂ ಇಂಟೀರಿಯರ್ಸ್ ಏನಾದರೂ ಮಾಡಿಸೋದಿದ್ರೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಮೇಲೆ 10 ಅಡಿವರೆಗೂ ಗೋಡೆಗಳನ್ನೆಲ್ಲ ರೆಡಿ ಮಾಡಿಬಿಟ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂದರೆ ನೀವು ರೂಫ್ಗೆ ಕಾಂಕ್ರೀಟ್ ಹಾಕ್ಸ್ಬೇಕಾಗುತ್ತೆ. ನಾರ್ಮಲಾಗಿ ಇದಕ್ಕೂ ಕೂಡ ಶೀಟ್ ಸೆಂಟ್ರಿಂಗು ಮತ್ತು ಈ ಕೆಲಸನೂ ಎಲ್ಲನೂ ಮೇಸ್ತ್ರಿ ಕಾಂಟ್ರಾಕ್ಟ್ರಲ್ಲೇ ಈ ರೂಫ್ ಸೆಂಟ್ರಿಂಗು ಕೂಡ ಕಂಪ್ಲೀಟಾಗಿ ಸೇರಿರುತ್ತೆ. ಅವರು ರೂಫ್ ಸೆಂಟ್ರಿಂಗ್ ಅವ್ರನ್ನ ಕರೆದು ಶೀಟ್ಸ್ನೆಲ್ಲ ರೆಡಿ ಮಾಡಿ ಶೀಟ್ಸ್ ಎಲ್ಲ ಹಾಕ್ಬಿಟ್ಮೇಲೆ ಅದ್ರ ಮೇಲೆಲ್ಲ ಆಯಿಲ್ ಎಲ್ಲನೂ ಮಾಡಿಬಿಟ್ಮೇಲೆ ಅದ್ರ ಮೇಲೆ ಒಂದು ಮ್ಯಾಟು ಹಾಕ್ತಾರೆ. ನಾರ್ಮಲಾಗಿ ಶೀಟ್ ಸೆಂಟ್ರಿಂಗ್ ಎಲ್ಲನೂ ತೆಗೆದುಬಿಟ್ಮೇಲೆ ಕಂಪ್ಲೀಟಾಗಿ ಸ್ಮೂತಾಗಿರುತ್ತೆ. ಆ ಸ್ಮೂತ್ನೆಸ್ನ ಅವಾಯ್ಡ್ ಮಾಡೋದಕ್ಕೆ ಈಗೆಲ್ಲಾನು ಪ್ರತಿಯೊಂದು ಕಡೆನೂ ಚಾಪೆನ ಯೂಸ್ ಮಾಡ್ತಾರೆ. ನೀವು ಆ ರೀತಿಯ ಚಾಪೆಗಳನ್ನ ನೀವು ಮೊದಲೇ ಬಂದು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರೆ ರೂಫ್ ದಿನದಲ್ಲಿ ಕ್ಲೀನಾಗಿ ಚಾಪೆ ಎಲ್ಲನ ಹಾಸ್ಬಿಟ್ಮೇಲೆ ಅದ್ರ ಮೇಲೆ ಬಾರ್ಬಂಡಿಂಗ್ ಅವರು ಕಂಪ್ಲೀಟಾಗಿ ಕಂಬಿ ಎಲ್ಲ ಕಟ್ಬಿಡ್ತಾರೆ. ಈ ರೀತಿ ಕಂಬಿ ಎಲ್ಲ ಕಟ್ಬಿಟ್ಮೇಲೆ ನೆಕ್ಸ್ಟು ಎಲೆಕ್ಟ್ರಿಷಿಯನ್ನ ಕರೆಸ್ಕೊಳ್ಬೇಕಾಗುತ್ತೆ. ಅವರು ಕೂಡ ರೂಪಲ್ಲೇ ಎಲ್ಲ ಪ್ರತಿಯೊಂದು ರೂಮ್ಗಳಿಗೆ ಪ್ರತಿಯೊಂದು ಹಾಲ್ಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇರುತ್ತೋ ಅವರು ಪ್ರತಿಯೊಂದನ್ನು ಮೇನ್ ಲೈನಿಂದ ಪ್ರತಿಯೊಂದು ರೂಮ್ಗಳಿಗೂ ಯಾವ ರೀತಿ ಪವರ್ ಹೋಗುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ಅವರು ಪೈಪ್ ಲೈನ್ಗಳನ್ನ ಎಳೆದ್ಬಿಟ್ಟು ಹೋಗ್ತಾರೆ. ಅದು ಎಳೆದ್ಬಿಟ್ಟು ಹೋಗ್ಬಿಟ್ಮೇಲೆ ನೆಕ್ಸ್ಟ್ ಕಾಂಕ್ರೀಟ್ ಇದ್ರ ಮೇಲೆ ಹಾಕ್ಕೊಳ್ತಾರೆ. ಕಾಂಕ್ರೀಟ್ ಆಗಿಬಿಟ್ಮೇಲೆ ನಾರ್ಮಲಾಗಿ ಒಂದು 14 ಡೇಸಿಂದ 20 ಡೇಸ್ವರೆಗೂ ನಾವು ನೀರು ಕ್ಯೂರಿಂಗ್ ಮಾಡಬೇಕಾಗುತ್ತೆ, ವಾಟರ್ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ವಾಟರ್ ಎಲ್ಲ ಕ್ಯೂರಿಂಗ್ ಮಾಡಿಬಿಟ್ಮೇಲೆ ಈ ಶೀಟ್ ಸೆಂಟ್ರಿಂಗ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ನಾರ್ಮಲಾಗಿ 14 ಡೇಸಿಂದ 20 ಡೇಸ್ ಒಳಗೆ ಆಗೋಟ್ಮೇಲೆ ನಾವು ಈ ರೂಪಿಂಗ್ನ ರಿಮೂವ್ ಮಾಡ್ಕೊಳ್ಬೋದು. ಈ ಥರ ರೂಪಿಂಗ್ ಎಲ್ಲ ರಿಮೂವ್ ಆಗೋಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪ್ಯಾರಾಪಿಟ್ ವಾಲ್ ಕಟ್ಟಬೇಕು. ಪ್ಯಾರಾಪಿಟ್ ವಾಲು ಮತ್ತು ಗ್ರಿಲ್ಸ್, ಕೆಲವರು ಗ್ರಿಲ್ಸ್ ಹಾಕ್ತಾರೆ, ಕೆಲವರು ಪ್ಯಾರಾಪಿಟ್ ವಾಲ್ ಸಿಮೆಂಟಲ್ಲೇ ಸಾಕಷ್ಟು ರೀತಿಯ ಡಿಸೈನ್ ಮಾಡಿಸ್ಕೊಳ್ತಾರೆ. ನಿಮಗೆ ಯಾವ ರೀತಿಯ ಅನುಕೂಲ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಪ್ಯಾರಾಪಿಟ್ ವಾಲ್ ಆದರೂ ಕಟ್ಕೋಬೋದು, ಗ್ರಿಲ್ಸ್ ಆದರೂ ಕಟ್ಕೊಳ್ಬೋದು. ಅದಾಗ್ಬಿಟ್ಮೇಲೆ ನಾರ್ಮಲಾಗಿ ಒಳಗಡೆ ಮನೆ ಒಳಗಡೆ ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ವಾಟರ್ ಕನೆಕ್ಷನ್ಗೆ ಸಿವೇಜ್ ಕನೆಕ್ಷನ್ಗೆ ಗೋಡೆಗಳೆಲ್ಲ ಕೆಲವು ಕಡೆ ಕಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪೈಪ್ಲೈನ್ಸ್ ಎಲ್ಲನೂ ಒಳಗಡೆನೇ ಹಾಕೋದ್ರಿಂದ ಎಲೆಕ್ಟ್ರಿಕಲ್ ಪೈಪ್ಲೈನ್ ಇರ್ಬೋದು, ವಾಟರ್ ಪೈಪ್ಲೈನ್ ಇರ್ಬೋದು, ಪ್ರತಿಯೊಂದು ಹಾಟ್ ವಾಟ್ರು ಕೋಲ್ಡ್ ವಾಟ್ರಿಗೂ ಪ್ರತಿಯೊಂದಕ್ಕೂ ಪೈಪ್ಸ್ ಎಲ್ಲನೂ ಗೋಡೆ ಒಳಗಡೆನೆ ಬರೋದ್ರಿಂದ ಗೋಡೆ ಕಟ್ ಮಾಡಿಬಿಟ್ಟು ಪೈಪ್ಲೈನ್ಗಳನ್ನ ಎಳಿಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಈ ಥರ ಎಲ್ಲ ನೀವು ಪ್ಲಂಬರನ್ನು ಮಾತಾಡಿಕೊಂಡು ಪ್ಲಂಬರು ನಿಮಗೆ ಈ ಥರ ಕಟ್ ಮಾಡ್ಕೊಳ್ತಾರೆ ಮನೆಯಲ್ಲಿ ಬಾತ್ರೂಮ್ಗಳಿಗೆ ಇಲ್ಲಾಂದರೆ ಕಿಚನ್ಗೆ. ಅದೇ ರೀತಿ ಎಲೆಕ್ಟ್ರಿಷಿಯನ್ ಬಂದುಬಿಟ್ಟು ಮನೆಗೆ ಎಲ್ಲನೂ ಪ್ರತಿಯೊಂದು ರೂಮ್ಗಳಿಗೂ ನಿಮಗೆ ಯಾವ್ಯಾವ ರೀತಿ ಸ್ವಿಚ್ಗಳು ಬೇಕೋ, ಎಲ್ಲೆಲ್ಲಿಗೆ ಸ್ವಿಚ್ ಕನೆಕ್ಷನ್ ಆಪ್ಷನ್ ಬೇಕೋ, ಎಲ್ಲೆಲ್ಲಿ ಸ್ವಿಚ್ ಆಪ್ಷನ್ಸ್ ಬೇಕೋ ಅದಕ್ಕೆ ತಕ್ಕಂತೆ ಅವರು ಲೈಟಿಂಗ್ಸು ಮತ್ತು ಸ್ವಿಚ್ ಬಾಕ್ಸಸ್ಗೂ ಎಲ್ಲ ಪ್ರಾವಿಷನ್ ಮಾಡಿ ಗೋಡೆ ಕಟ್ ಮಾಡಿ ಅದರಲ್ಲಿ ಅರೇಂಜ್ ಮಾಡ್ತಾರೆ. ಇದು ನೆಕ್ಸ್ಟ್ ಸ್ಟೆಪ್ಪು. ಇನ್ನೊಂದು ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಇಂಡಿಯನ್ ಕಮೋಡ್ಗಳೇನಾದರೂ ಇಡಾಗಿದ್ರೆ ನಾರ್ಮಲಾಗಿ ಮೊದಲೇ ಆ ಥರ ಇಂಡಿಯನ್ ಕಮೋಡ್ನ ತಂದು ಫಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾವು ಇಂಡಿಯನ್ ಕಮೋಡ್ ಇಡಿಲ್ಲ ಅಂದರೆ ಫಾರಿನ್ ಕಮೋಡ್ಗೆ ಜಸ್ಟ್ ಪೈಪ್ಸ್ ಆಪ್ಷನ್ ಬಿಟ್ಟರೆ ನಾವು ಫಾರಿನ್ ಕಮೋಡ್ನ ಯಾವ ಬೇಕಾದರೂ ಉಳಿಸ್ಕೋಬೋದು. ಅದಾಗ್ಬಿಟ್ಮೇಲೆ ನೆಕ್ಸ್ಟು ಕಿಚನ್ ಪ್ಲಾಟ್ಫಾರ್ಮ್ಸು ಸಿಂಕ್ಸ್ನೆಲ್ಲ ಕುಳಿಸ್ಬೇಕಾಗುತ್ತೆ. ನಾರ್ಮಲಾಗಿ ನಾವು ಗ್ರಾನೈಟ್ ಆದರೂ ಕುಳಿಸ್ಬೋದು, ಕಡಪ ಕಲ್ಲಾದರೂ ಕುಳಿಸ್ಬೋದು. ನಿಮಗೆ ಹಣಕ್ಕೆ ತಕ್ಕಂತೆ ನಿಮ್ಮಲ್ಲಿರೋ ಬಡ್ಜೆಟ್ಗೆ ತಕ್ಕಂತೆ ನೀವು ಕಡಪ ಕಲ್ಲ ಕುಳಿಸ್ಕೊಳ್ಬೋದು, ಇಲ್ಲಾಂದರೆ ಗ್ರಾನೈಟ್ ಕಲ್ಲಾದರೂ ಕುಳಿಸ್ಕೋಬೋದು. ಸಿಂಕನ್ನು ಕೂಡ ಕೆಲವರು ಸ್ಟೀಲ್ನ ಇಷ್ಟಪಡ್ತಾರೆ, ಕೆಲವರು ಗ್ರಾನೈಟಲ್ಲೇ ಸಿಂಕ್ ಮಾಡಿಸಿರ್ತಾರೆ, ಇಲ್ಲಾಂದರೆ ಕಡಪ ಕಲ್ಲಲ್ಲೇ ಸಿಂಕ್ ಮಾಡಿಸಿರ್ತಾರೆ. ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ನೀವು ಅದೇ ರೀತಿಯಲ್ಲಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಈ ಥರ ಮಾಡಿಸ್ಕೊಂಡಿದ್ದಾಗ ನೀವು ಥರ ತಂದು ಎಲ್ಲ ಫಿಟ್ ಮಾಡ್ಕೊಳ್ಬೋದು. ಇದಾಗೋಟ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪ್ಲಾಸ್ಟರಿಂಗ್ ಮಾಡಿಸ್ಬೇಕಾಗುತ್ತೆ. ಮನೆ ಎಲ್ಲನೂ ಕಂಪ್ಲೀಟಾಗಿ ವಾಲ್ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ ಮತ್ತು ರೂಫ್ನು ಕೂಡ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ. ಮನೆ ಒಳಗಡೆ ವಾಲು ಮತ್ತು ರೂಫಿಂಗ್ ಎಲ್ಲ ಪ್ಲಾಸ್ಟರಿಂಗ್ ಆಗೋಟ್ಮೇಲೆ ನೆಕ್ಸ್ಟು ಆಚೆಗಡೆನೂ ಪ್ಲಾಸ್ಟರಿಂಗ್ ಮಾಡಬೇಕಾಗುತ್ತೆ. ಮತ್ತು ರೂಫ್ನು ಪ್ಲಾಸ್ಟರಿಂಗ್ ಮಾಡಿ ಏನಾದರೂ ಮನೆ ಮುಂದೆ ಏನಾದರೂ ಡಿಸೈನ್ಗಳು, ಕಿಟಕಿಗೆ ಏನಾದರೂ ಡಿಸೈನು, ಸಜ್ಜಾಗೆ ಏನಾದರೂ ಡಿಸೈನ್ ಇದ್ದರೆ ಅದಕ್ಕೆ ತಕ್ಕಂತೆ ನಿಮ್ಮ ಬಿಲ್ಡಿಂಗ್ ಎಲಿವೇಶನ್ ಏನಿದೆಯೋ ಅದಕ್ಕೆ ತಕ್ಕಂತೆ ನೀವು ಸಿಮೆಂಟಲ್ಲಿ ಎಲಿವೇಶನ್ನ ರೆಡಿ ಮಾಡಿಸ್ಕೊಳ್ಬೋದು.
ಇದೆಲ್ಲ ಆಗೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ನೀವು ಫ್ಲೋರ್ ಟೈಲಿಂಗ್ಸು ಮತ್ತು ವಾಲ್ ಟೈಲಿಂಗ್ಸ್ನ ಯಾರು ಟೈಲ್ಸ್ ಫಿಟ್ ಮಾಡ್ತಾರೋ ಅವ್ರನ್ನ ಕರ್ಸ್ಕೊಂಬಂದು ನೀವು ಈ ರೀತಿಯಲ್ಲಿ ನೀವು ಫ್ಲೋರಿಂಗ್ನ ಗ್ರಾನೈಟ್ ಆದರೂ ಹಾಕ್ಬೋದು, ಟೈಲ್ಸ್ ಆದರೂ ಹಾಕ್ಬೋದು. ಅದಕ್ಕೆ ತಕ್ಕಂತೆ ನೀವು ಅವ್ರನ್ನ ಕೆಲಸದವ್ರನ್ನ ಕರ್ಕೊಂಬಂದು ನೀವು ಈ ರೀತಿ ವಾಲು ಮತ್ತು ಫ್ಲೋರ್ ಟೈಲಿಂಗ್ಸ್ನ ನೀವು ರೆಡಿ ಮಾಡಿಸ್ಕೊಳ್ಬೋದು. ಇದಾಗೋದ್ಮೇಲೆ ನೆಕ್ಸ್ಟ್ ಏನಂದರೆ ಪ್ಲಂಬಿಂಗ್ ವರ್ಕು ಆಚೆಗಡೆನೂ ಮಾಡಬೇಕಾಗತ್ತೆ. ಎಸ್ಪೆಷಲಿ ಪೈಪ್ ಲೈನ್ಸ್ ಎಲ್ಲನೂ ಆಚೆಗಡೆಯಿಂದಾನೆ ಪ್ಲಾಸ್ಟಿಂಗ್ ಎಲ್ಲ ಆಗೋದ್ಮೇಲೆ ನೀವು ಪೈಪ್ನ ಆಚೆಗಡೆ ತಗೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸೀವೇಜ್ ಪೈಪು, ರೈನ್ ಪೈಪು ಎಲ್ಲನೂ ಪ್ರತಿಯೊಂದನ್ನು ಕೂಡ ರೂಪಿಂದ ನಾವು ಈ ಥರ ಎಲ್ಲನೂ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲ ಆಗೋದ್ಮೇಲೆ ನೀವು ಒಳಗಡೆ ಪೇಂಟಿಂಗನ್ನು ರೆಡಿ ಮಾಡಿಸ್ಕೊಳ್ಬೋದು. ನಾರ್ಮಲಾಗಿ ಸ್ಟಾರ್ಟಿಂಗಲ್ಲಿ ಪುಟ್ಟಿ ಎಲ್ಲ ಹಾಕಿ ಪುಟ್ಟಿ ಎಲ್ಲನೂ ಕರೆಕ್ಟಾಗಿ ಒಂದು ಲೈನ್ಗೆ ಬರೋಷ್ಟೊತ್ತಿಗೆ ಒಂದು ಸಮವಾಗಿ ಬರೋವರೆಗೂ ಪಟ್ಟಿ ಹಾಕ್ತಾರೆ. ಪಟ್ಟಿ ಆಗೋದ್ಮೇಲೆ ಪ್ರೈಮರು ಕೂಡ ಹೊಡಿತಾರೆ. ಒಂದು ಕೋಟ್ ಪ್ರೈಮರ್ ಆಗೋದ್ಮೇಲೆ ಮತ್ತು ಆಚೆ ಕಡೆನೂ ಪೇಂಟ್ ರೆಡಿ ಮಾಡ್ತಾರೆ. ಪ್ಲಾಸ್ಟಿಂಗ್ ಎಲ್ಲ ಆಗೋದ್ಮೇಲೆ ಪೈಪ್ಲೈನ್ ಎಲ್ಲ ಕುಳಿಸ್ಬಿಟ್ಮೇಲೆ ಆಚೆ ಕಡೆ ಒಂದು ಕೋಟ್ ಪೇಂಟ್ ಹಾಕ್ತಾರೆ. ಒಂದು ಕೋಟ್ ಪೇಂಟ್ ಆಗೋದ್ಮೇಲೆ ಒಳಗಡೆ ಎಲ್ಲ ಕಿಚನ್ಗೆಲ್ಲ ಟೈಲ್ಸ್ ಎಲ್ಲ ರೆಡಿ ಮಾಡಿಬಿಟ್ಮೇಲೆ ಬಾತ್ರೂಮ್ಗೆಲ್ಲ ಟೈಲ್ಸ್ ಎಲ್ಲ ರೆಡಿ ಮಾಡಿಬಿಟ್ಮೇಲೆ ನೀವು ಇಂಟೀರಿಯರ್ಸ್ನ ಫಿಟ್ಟಿಂಗ್ ಮಾಡ್ಕೊಳ್ಬೋದು. ಬಾತ್ರೂಮಲ್ಲಿ ಈ ಥರ ಎಲ್ಲನೂ ನೀವು ಫಿಟ್ಟಿಂಗ್ಸ್ನ ಫಿಟ್ ಮಾಡ್ಕೊಳ್ಬೋದು. ಮತ್ತು ಕಮೋಡ್ ಫಿಟ್ ಮಾಡ್ಬೋದು, ವಾಶ್ ಬೇಸಿನ್ ಫಿಟ್ ಮಾಡ್ಬೋದು, ಎಲ್ಲ ಥರ ನಲ್ಲಿಗಳು ಮತ್ತು ಮಿರರು ಪ್ರತಿಯೊಂದನ್ನು ಕೂಡ ನೀವು ಫಿಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕಿಚನನ್ನು ಕೂಡ ನೀವು ಎಲ್ಲ ರೀತಿಯ ಫಿಟ್ಟಿಂಗ್ಸ್ನು ಫಿಟ್ ಮಾಡ್ಬೋದು. ಇದಾಗೋದ್ಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು, ವುಡ್ ವರ್ಕ್ನೆಲ್ಲನೂ ರೆಡಿ ಮಾಡಿಸಿಟ್ಟಿರ್ಬೇಕು. ನೀವು ಪ್ಯಾರಲಲ್ ಆಗಿ ಡೋರ್ಸು ಈಗೆಲ್ಲನೂ ರೆಡಿಮೇಡ್ ಡೋರ್ಸ್ ಬರೋದ್ರಿಂದ ನೀವು ಮೊದಲೇ ರೆಡಿಮೇಡ್ ಡೋರ್ಸ್ಗೆ ಆರ್ಡ್ರ್ ಮಾಡಿದರೆ ನೀವು ರೆಡಿಮೇಡ್ ಡೋರ್ಸ್ ತಂದುಕೊಟ್ರೆ ನಿಮ್ಮ ಕಾರ್ಪೆಂಟ್ರು ಡೋರ್ಸ್ನೆಲ್ಲ ಫಿಟ್ ಮಾಡಿಬಿಡ್ತಾರೆ. ನೀವು ಕಾರ್ಪೆಂಟ್ರ್ ಜೊತೆ ಹೋಗಿ ವುಡ್ನೆಲ್ಲ ಪರ್ಚೇಸ್ ಮಾಡಿ ಅವ್ರಿಗೆ ಕೊಟ್ಟರೆ ನಾರ್ಮಲಾಗಿ ಅವರು 1 ತಿಂಗಳು 2 ತಿಂಗಳ ಒಳಗಡೆ ನಿಮಗೆ ವಿಂಡೋಸ್ ಫ್ರೇಮ್ಸ್ ಎಲ್ಲ ಮೊದಲೇ ರೆಡಿ ಮಾಡಿಕೊಟ್ಟಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಒಳಗಡೆ ಎಲ್ಲನೂ ಪಟ್ಟಿ ಎಲ್ಲ ಹಾಕ್ಬಿಟ್ಮೇಲೆ ನೀವು ಡೋರ್ಗಳನ್ನ ಕಿಟಕಿಗಳನ್ನ ಇಟ್ಕೊಳ್ಬೋದು. ಅದೇ ರೀತಿಯಲ್ಲಿ ನೀವೇನಾದರೂ ಇಂಟೀರಿಯರ್ಸ್ ಏನಾದರೂ ಪ್ಲಾನ್ ಮಾಡಿದರೆ ಖಂಡಿತವಾಗಿ ನೀವು ಇಂಟೀರಿಯರ್ಸ್ನು ರೆಡಿ ಮಾಡಿಸ್ಕೊಳ್ಬೋದು. ವಾರ್ಡ್ರೋಬ್ಸ್ ಇರ್ಬೋದು, ವಾಲ್ ಯೂನಿಟ್ ಇರ್ಬೋದು, ಕಿಚನ್ ಕ್ಯಾಬಿನೆಟ್ಸ್ ಇರ್ಬೋದು, ಇವೆಲ್ಲನೂ ಈ ವುಡ್ ವರ್ಕಲ್ಲೇ ನೀವು ಪ್ಲಾನ್ ಮಾಡ್ಕೊಳ್ಬೋದು. ಮತ್ತು ಇದೆಲ್ಲ ಆಗೋದ್ಮೇಲೆ ನೀವು ನಿಮ್ಮ ಮನೆಯ ಟಾಯ್ಲೆಟ್ ಪೈಪ್ಸ್ ಇರ್ಬೋದು ಮತ್ತು ಸೀವೇಜ್ ಪೈಪ್ಸ್ ಇರ್ಬೋದು, ಇದನ್ನೆಲ್ಲನೂ ನಿಮ್ಮ ಕಾರ್ಪೊರೇಷನ್ ಸೀವೇಜ್ ಕನೆಕ್ಷನ್ಗೆ ನೀವು ಕನೆಕ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ನಿಮ್ಮ ಲೇಔಟಲ್ಲಿ ಆಲ್ರೆಡಿ ಸೀವೇಜ್ ಕನೆಕ್ಷನ್ ಇದ್ದರೆ ಅಲ್ಲಿ ನಿಮ್ಮ ಮನೆಯ ಕನೆಕ್ಷನ್ ನೀವು ಮಾಡ್ಕೊಳ್ಬೋದು. ಕೆಲವು ಕಡೆ ಹಳ್ಳಿಗಳ ಕಡೆ ಎಲ್ಲ ಈ ಥರ ಪ್ರಾವಿಷನ್ ಇಲ್ಲ ಅಂದಾಗ ನಿಮ್ಮ ಮನೆಗೆ ನೀವು ಒಂದು ಪಿಟ್ನ ಹಾಕಿಸ್ಕೊಳ್ಬೋದು. ನಿಮ್ಮ ಪಿಟ್ನ ಹಾಕಿಸ್ಕೊಂಡು ಅಲ್ಲಿ ಸೀವೇಜ್ ಕನೆಕ್ಷನ್ನ ಕೊಟ್ಕೊಳ್ಬೋದು. ಇದೆಲ್ಲ ಆಗೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಕಾಂಪೌಂಡ್ ವಾಲ್ ಕಟ್ಕೊಳೋದು. ಒಂದು ಕಾಂಪೌಂಡ್ ವಾಲು ನಿಮ್ಮ ಮನೆಗೆ ನೀವು ಸಿಮೆಂಟಲ್ಲೇ ಕಟ್ಸ್ಕೊಳ್ಬೋದು, ಬ್ರಿಕ್ಸಲ್ಲಿ ಕಟ್ಸ್ಕೊಳ್ಬೋದು. ಈಗೆಲ್ಲ ಕೆಲವು ಕಡೆ ಎಲ್ಲ ರೆಡಿಮೇಡ್ ಕಾಂಪೌಂಡ್ ವಾಲು ಬರುತ್ತೆ. ನೀವು ಆ ಥರ ರೆಡಿಮೇಡ್ ಕಾಂಪೌಂಡ್ ವಾಲ್ನು ಕೂಡ ಫಿಟ್ ಮಾಡ್ಕೊಳ್ಬೋದು. ಮತ್ತು ಮೈನ್ ಗೇಟ್ನು ಕೂಡ ರೆಡಿ ಮಾಡ್ಕೊಳ್ಬೋದು. ನಿಮ್ಮ ಮನೆಯ ಡಿಸೈನ್ ತಕ್ಕಂತೆ ನೀವು ಮೊದಲೇ ಗೇಟ್ನ ಆರ್ಡರ್ ಮಾಡಿದರೆ ಅವ್ರು ಗೇಟ್ ಕೊಟ್ಟಿದ ತಕ್ಷಣ ನೀವು ನಿಮ್ಮ ಕಾಂಪೌಂಡ್ ವಾಲ್ ಕಟ್ಟೋ ಜೊತೆಯಲ್ಲೇ ಈ ಗೇಟ್ನು ಕೂಡ ಸಹ ಫಿಟ್ ಮಾಡ್ಕೊಳ್ಬೋದು. ಇದೆಲ್ಲ ಆಗೋದ್ಮೇಲೆ ನೆಕ್ಸ್ಟು ಒಳಗಡೆ ಏನಾಗುತ್ತೆ, ವೈರಿಂಗ್ ಮಾಡಬೇಕಾಗುತ್ತೆ. ಮನೆ ಒಳಗಡೆ ಎಲೆಕ್ಟ್ರಿಷಿಯನ್ ಬಂದು ಕಂಪ್ಲೀಟಾಗಿ ಎಲ್ಲ ವೈರಿಂಗ್ ರೆಡಿ ಮಾಡ್ತಾನೆ. ಮತ್ತು ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಬರಬೇಕು, ಎಲ್ಲೆಲ್ಲಿ ಸ್ವಿಚ್ ಬಾಕ್ಸ್ ಬರಬೇಕು ಅನ್ನೋದು ನೀವು ಹೇಳ್ದಂಗೆ ಪ್ರತಿಯೊಂದು ಕಡೆನೂ ಎಲೆಕ್ಟ್ರಿಕಲ್ ವೈರಿಂಗು ಮತ್ತು ಸ್ವಿಚ್ ಬಾಕ್ಸ್ಗಳನ್ನ ಹಾಕಿ ರೆಡಿ ಮಾಡ್ತಾರೆ. ಅದಾಗ್ಬಿಟ್ಮೇಲೆ ನೀವೇನು ಮಾಡಬೇಕು, ಬೆಸ್ಕಾಮ್ಗೆ ಇನ್ನೊಂದು ಅಪ್ಲಿಕೇಶನ್ ಕೊಟ್ಟು ಆ ಟೆಂಪ್ರವರಿ ಕನೆಕ್ಷನ್ ಏನು ತಗೊಂಡಿರ್ತೀರೋ ಆ ಟೆಂಪ್ರವರಿ ಕನೆಕ್ಷನ್ನ ಪರ್ಮನೆಂಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಈ ಥರ ಪರ್ಮನೆಂಟ್ ಮಾಡಿಸ್ಕೊಂಡ್ಬಿಟ್ಮೇಲೆ ನೀವು ಖಂಡಿತವಾಗಿ ಆ ಮನೆಯಲ್ಲಿ ಬಂದು ವಾಸ ಮಾಡ್ಬೋದು. ಇಷ್ಟೆಲ್ಲ ಒಂದು ಪ್ರೋಸೆಸ್ ಇರುತ್ತೆ. ಒಂದು ಮನೆಯನ್ನು ಕಟ್ಟಬೇಕು ಅಂದರೆ ಪಾಯದಿಂದ ಹಿಡಿದು ನೀವು ಕಂಪ್ಲೀಟಾಗಿ ಒಂದು ಬಿಲ್ಡಿಂಗ್ ರೆಡಿ ಮಾಡಬೇಕಂದ್ರೆ ನೀವು ಇಷ್ಟೆಲ್ಲ ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಆಗ ನಿಮ್ಮ ಮನೆ ಖಂಡಿತವಾಗಿ ಕಂಪ್ಲೀಟ್ ಆಗುತ್ತೆ.